ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರುವ ರಾಶ್ಯಾಧಿಪತಿಯಾದಂತಹ ಬುಧ ನೀಚಕ್ಷೇತ್ರದ ಸ್ಥಿತನಾಗಿದ್ದಾನೆ. ಆದ್ರೆ ಒಂದು ವಿಚಾರ ಅಂದ್ರೆ ಸ್ವನಕ್ಷತ್ರ ನೋಡಿ, ಯಾವಾಗ್ಲೂ ಅಷ್ಟೇ ರಾಶಿ ಗೋಚಾರ ಫಲವಾಗಿರ್ಬೋದು ಅಥವಾ ತಮ್ಮ ಜನ್ಮ ಜಾತಕ ನೋಡುವಂಥದ್ದಾಗಿರ್ಬೋದು, ಪ್ರಶ್ನಾಶಾಸ್ತ್ರವಾಗಿರ್ಬೋದು, ಇವನ್ನೆಲ್ಲ ನೋಡ್ಬೇಕಾದ್ರೆ ತುಂಬಾ ಸೂಕ್ಷ್ಮಾತಿ ಸೂಕ್ಷ್ಮವಾದ ರಹಸ್ಯಗಳುಂಟು. ಅದರ ಪ್ರಕಾರವಾಗಿ ನೋಡಿದ್ದೆ ಆದ್ರೆ ಖಂಡಿತ ಒಳ್ಳೆ ಶುಭ ಫಲಗಳು ಬರ್ತದೆ. ರಾಶ್ಯಾಧಿಪತಿಯಾದಂತಹ ಬುಧ ನೀಚನಾಗಿದ್ದರೂ ಸ್ವನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಶುಭ ಫಲಗಳನ್ನ ಕೊಡ್ತಾರೆ. ಇದು ಒಂದು ವಿಶೇಷವಾದಂತಹ ವಿಚಾರ. ಅದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಗೊತ್ತಿಲ್ಲದೇನೆ ಯಾವುದೋ ಇಂಡೈರೆಕ್ಟ್ ಆಗಿ ಹಣಕಾಸಿನ ವಿಚಾರ ಆಗಿರ್ಬೋದು, ಮಾನಸಿಕ ವಿಚಾರ ಆಗಿರ್ಬೋದು, ಸುಧಾರಣೆಯನ್ನು ಗೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಕುಟುಂಬದಲ್ಲಿ ಚಂದ್ರ ಶಶಿಯರ ಸಂಯೋಗ, ಶಶಿ ಹಾಗೂ ಕುಜರ ಸಂಯೋಗ, ಅದೇ ಶಶಿಮಂಗಳ ಯೋಗ ಅಂತ ಹೇಳ್ತೀವಿ. ಆ ಕುಟುಂಬದಲ್ಲಿ ಏನೋ ಒಂದು ವ್ಯತ್ಯಾಸ ಕಾಣಿಸುತ್ತೆ. ಯಾವ ರೀತಿಯಾದಂತಹ ವ್ಯತ್ಯಾಸ ಅಂದ್ರೆ ಶುಭಕರವಾದಂತಹ ವ್ಯತ್ಯಾಸವನ್ನ ಖಂಡಿತ ಕಾಣುವಂಥದ್ದು, ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣುವಂಥದ್ದು. ಮಾತಿನ ವಿಚಾರದಲ್ಲಿ ಸ್ವಲ್ಪ ದ್ವಿಷಭಾವ ರಾಶಿ ಆಗಿರೋದನ್ನ ಸ್ವಲ್ಪ ಮಾತಿನ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ರೆ ಒಳ್ಳೇದು. ಇಲ್ಲವಾದರೆ ಗೊಂದಲದ ವಾತಾವರಣ ಉದ್ಭವ ಆಗುತ್ತೆ. ಸರಿ, ಈ ರೀತಿ ಇದ್ದಾಗ ಏನು ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಂದ್ರೆ, ಸಾಕ್ಷಾತ್ ಆ ಪರಮೇಶ್ವರ ಈಶ್ವರನ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಈ ವಾರದಲ್ಲಿ ಅತ್ಯಂತ ಶುಭ ಫಲಗಳನ್ನು ಕಾಣ್ತೀರಾ. ಮಂಗಳವಾರ ಬುಧವಾರ ಶುಭವಾರಗಳಾಗಿರ್ತವೆ.